ರಾಜಕೀಯದ ಎತ್ತರದ ಶಿಖರವನ್ನೇರಿದ ನಾಯಕನ ಹಿಂದೆ ನಿಸ್ವಾರ್ಥವಾಗಿ ಗಟ್ಟಿಗಿತ್ತಿಯಾಗಿ ನಿಂತಿದ್ದ ಚೆನ್ನಮ್ಮ ಇದೀಗ ನಮ್ಮನ್ನಗಲಿದ್ದಾರೆ. ನಾಳೆ ಚೆನ್ನಮ್ಮನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಇವತ್ತು ಅವರ ನಿವಾಸಕ್ಕೆ ಚೆನ್ನಮ್ಮನ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನಿವಾಗ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದಲ್ಲಿರುವಂಥ ಅವರ ನಿವಾಸದ ಮುಂಭಾಗ ಇದ್ದೇನೆ, ನಿವಾಸದಲ್ಲಿದ್ದೀನಿ, ತೋರಿಸ್ತಾ ಇದ್ದೀನಿ. ನಿವಾಸದ ಆವರಣ ಏನಿದೆ ಇದು ಕಂಪ್ಲೀಟ್ ಆಗಿ ಒಂದು ರೀತಿ ದುಃಖದ ವಾತಾವರಣ ಇದೆ. ಸೂತಕದ ಛಾಯೆ ಎದುರಾಗಿದೆ ಮನೆ ಸುತ್ತಮುತ್ತ. ಯಾಕೆಂದರೆ ಚೆನ್ನಮ್ಮ ಬಾಳಿ ಬದುಕಿದಂತಹ ಮನೆ ಇದು. ದೇವೇಗೌಡರು, ಚೆನ್ನಮ್ಮ ಎಲ್ಲರೂ ಕೂಡ 16 ವರ್ಷಗಳ ಕಾಲ ಇದೇ ಮನೆಯಲ್ಲಿ ವಾಸವಿದ್ರು. ಇದು ಒಂದು ರೀತಿ ಅದೃಷ್ಟದ ಮನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಚೆನ್ನಮ್ಮ ಇಲ್ಲಿ ಸಾಕಷ್ಟು ದೈವ ಭಕ್ತಿಯಾಗಿದ್ರು, ಸಾಕಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರು. ಅದೇ ಉದ್ದೇಶಕ್ಕೆ HD ಕುಮಾರಸ್ವಾಮಿ ಅವರು ಹೊಳೆನರಸೀಪುರ ನಿವಾಸದ ಮುಂಭಾಗ ಅವರ ಪಾರ್ಥಿವ ಶರೀರವನ್ನು ಇಡಲೇಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿದರು. ಅದೇ ಉದ್ದೇಶದಿಂದ ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ಚೆನ್ನಮ್ಮನವರ ಪಾರ್ಥಿವ ಶರೀರ ಹೊಳೆನರಸೀಪುರ ಅವರ ನಿವಾಸಕ್ಕೆ ಬರ್ತದೆ. ಇವತ್ತು ಸಂಜೆ 5 ಗಂಟೆಯಿಂದ ನಾಳೆ ಬೆಳಗ್ಗೆ 11 ಗಂಟೆಯವರು ಕೂಡ ಇದೇ ಜಾಗದಲ್ಲಿ ಅವರ ನಿವಾಸದ ಮುಂಭಾಗ ಏನಿದೆ ಇಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗ್ತದೆ. ಸಾರ್ವಜನಿಕ ದರ್ಶನಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಂತ ಹೇಳಿದ್ರೆ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಿಂದನೂ ಕೂಡ ಸುತ್ತಮುತ್ತ ಏನು ಹಳೆ ಮೈಸೂರು ಭಾಗದ ಜನರೇನಿದ್ದಾರೆ, ಅವರ ಅಭಿಮಾನಿಗಳು, ಕಾರ್ಯಕರ್ತರಿದ್ದಾರೆ, ಎಲ್ಲರೂ ಕೂಡ ಇಲ್ಲಿ ಅವರ ನಿವಾಸಕ್ಕೆ ಬಂದು ಚೆನ್ನಮ್ಮನವರ ಪಾರ್ಥಿವ ದರ್ಶನವನ್ನು ಪಡ್ಕೊಂಡು ಅಂತಿಮ ದರ್ಶನವನ್ನು ಕೂಡ ಪಡೆಯಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕಾಗಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆ ಮಾಡಿ ಸಾಲಾಗಿ ಬಂದು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಮಾಡ್ಕೋಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಕೂಡ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಕ್ಯಾಮರಾಮನ್ ನಾಗೇಶ್ ಜೊತೆ ಪ್ರತಾಪ್ ಹಿರಿಸಾವೆ, PNS ವಿಸ್ತಾರ ನ್ಯೂಸ್, ಹಾಸನ.